ಬಾನುಲಿ ಬೇಸಾಯ ದಣಿವರಿಯದ ಕೃಷಿಗೆ ನಮ್ಮ ಸಹಾಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಬಾನುಲಿ ಬೇಸಾಯ ಕಾರ್ಯಕ್ರಮಕ್ಕೆ ಸ್ವಾಗತ. ಗೋಪಾಲಕರಿಗೆ ಮುಖ್ಯವಾಗಿ ಕಾಡುವಂತಹ ಸಮಸ್ಯೆ ಅಂದರೆ ತಮ್ಮ ಹಸುಗಳು ಸರಿಯಾದ ಸಮಯದಲ್ಲಿ ಬೆದೆಗೆ ಬರದೇ ಇರೋದು ಅಥವಾ ಸರಿಯಾದ ಸಮಯದಲ್ಲಿ ರಾಸುಗಳಿಗೆ ಗರ್ಭ ನಿಲ್ಲದೇ ಇರೋದು. ಈ ಸಮಸ್ಯೆಯನ್ನು ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಟಿ. ನರಸೀಪುರ ತಾಲೂಕು ಕುಪ್ಯ ಗ್ರಾಮದ ಪಶು ಚಿಕಿತ್ಸಾಲಯದ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಎಲ್ ಜನಾರ್ದನ್ ಅವರು. ಬರ್ಡ್ ರಾಸು ಅಥವಾ ನಾವು ರಿಪೀಟ್ ಬ್ರೀಡರ್ ಅಂತ ಯಾವ್ದನ್ನ ಕರಿತೀವಿ ಅಂತಂದರೆ, ಆ ರಾಸು 21 ದಿನಕ್ಕೊಂದ್ಸತಿ ಬೆದೆಗೆ ಬರ್ತಾ ಇರುತ್ತೆ ಮತ್ತು 3-4 ಸತಿ ಬೆದೆಗೆ ಕೊಡಿಸಿದ್ರೂ ಫಲ ನಿಲ್ತಾರಲ್ಲ. ರಾಸಿನ ವಯಸ್ಸು 10 ವರ್ಷದ ಒಳಗಿರಬೇಕಾಗುತ್ತೆ. ಬರ್ಡ್ ರಾಸಿನ ಕಾರಣಗಳು ಹಲವಾರಿವೆ. ಅವುಗಳಲ್ಲಿ ಕೆಲವು ಮುಖ್ಯವಾದನ್ನ ಈಗ ಹೇಳ್ತೀನಿ. ಮೊದಲನೇದಾಗಿ ವಾತಾವರಣ. ಅಂದರೆ ಈ ಬೇಸಿಗೆಯಲ್ಲಿ ಈ ಬಿಸಿಲಿನ ಧಗೆ ಜಾಸ್ತಿ ಇದ್ದಾಗ ದನಗಳು ಫಲ ನಿಲ್ಲೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಬಿಸಿಲಿನಲ್ಲಿ ತುಂಬ ದೂರ ನಡೆಸ್ಕೊಂಡು ಬಂದು ಕೃತಕ ಗರ್ಭಧಾರಣೆ ಮಾಡಿಸಿದ್ರೂ ಕೂಡ ಅದು ಫಲ ನಿಲ್ಲೋದು ಕಷ್ಟ ಆಗುತ್ತೆ. ಇದಕ್ಕೆ ಪರಿಹಾರ ಅಂತಂದರೆ ತಂಪಾದ ಹೊತ್ತಿನಲ್ಲಿ ಅಥವಾ ನೆರಳಿನಲ್ಲಿ ಕೃತಕ ಗರ್ಭಧಾರಣೆನ ಮಾಡಿಸ್ಬೇಕಾಗತ್ತೆ. ಇನ್ನು ಕೃತಕ ಗರ್ಭಧಾರಣೆ ಮಾಡಿಸುವ ಸಮಯದಲ್ಲಿ ರಾಸನ್ನು ತುಂಬ ಗಾಬರಿ ಮಾಡಬಾರ್ದು. ಯಾಕಂತೇಳಿದ್ರೆ ಈ ದನಗಳನ್ನ ಬೋನೊಳಗೆ ಅಂದರೆ ನಾವು ಟ್ರೇವಿಸ್ ಅಂತ ಏನು ಹೇಳ್ತೀವಿ ಅದರೊಳಗೆ ಹಾಕಬೇಕಾದ್ರೆ ಹೊಡೆದು ಬಡ್ದು ಅದನ್ನ ಒಳಗೆ ತಳ್ಳಬೇಕಾದ್ರೆ ಗಾಬರಿ ಮಾಡಿಬಿಟ್ಟಾಗ ಏನಾಗುತ್ತಂದರೆ ರಕ್ತದಲ್ಲಿ ಕೆಲವು ಹಾರ್ಮೋನುಗಳು ಅಥವಾ ರಸಗಳು ಬಿಡುಗಡೆಯಾಗಿ ಇವು ಗರ್ಭಕೋಶದಲ್ಲಿ ವೀರ್ಯಾಣುಗಳ ಚಲನೆಗೆ ತೊಂದರೆ ಮಾಡ್ತದೆ. ಹಾಗಾಗಿ ಅದು ರಿಪೀಟ್ ಬ್ರೀಡರ್ ಆಗೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ರಾಸುಗಳಿಗೆ ಕೃತಕ ಗರ್ಭಧಾರಣೆ ಮಾಡುವ ಸಮಯದಲ್ಲಿ ಮೈ ಸವರ್ತಾ ಗಾಬರಿ ಆಗದ ರೀತಿ ನೋಡಿಕೊಂಡು ಫಲನೆ ಕೊಡಿಸ್ಬೇಕಾಗತ್ತೆ. ಇನ್ನು ಮುಂದೆ ಗರ್ಭಕೋಶದಲ್ಲಿ ಮೊಟ್ಟೆ ಅಥವಾ ಅಂಡಾಣು ತುಂಬ ಸಣ್ಣದಾಗಿದ್ದು ಪೂರ್ಣ ಪ್ರಮಾಣದಲ್ಲಿ ಬೆಳೆದಿರುವುದಿಲ್ಲ. ಈ ರೀತಿ ಕಡಸುಗಳಲ್ಲಿ ಹೆಚ್ಚಾಗಿ ಕಾಣಿಸ್ತದೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಪೌಷ್ಟಿಕ ಆಹಾರ ಅಥವಾ ಖನಿಜ ಮಿಶ್ರಣ ಮತ್ತು ವಿಟಮಿನ್ಗಳ ಕೊರತೆ ಆಗಿರುತ್ತೆ. ಇಲ್ಲಿ 4ನೇ ಕಾರಣ ಅಂತ ಹೇಳಿದ್ರೆ ಕೀವು ಗರ್ಭ. ಅಂದರೆ ಇಲ್ಲಿ ರಾಸು 4-5 ದಿನಕ್ಕೊಂದ್ಸತಿ ಬೆದೆಗೆ ಬರ್ತಾ ಇರುತ್ತೆ, ಕೀವು ಆಡ್ತಾ ಇರುತ್ತೆ. ಆ ಥರ ದನಗಳಿಗೆ ನೀವು ಗರ್ಭಕೋಶಕ್ಕೆ ಸೋಂಕು ನಿವಾರಕ ಔಷಧಿನ ಹಾಕಿಸಿ ನಂತರ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕಾಗತ್ತೆ. ಕೆಲವು ರಾಸುಗಳಲ್ಲಿ ಅಂಡಾಣು ಪೂರ್ಣ ಪ್ರಮಾಣದಲ್ಲಿ ಬೆಳೆದರೂ ಸಹ ಕರೆಕ್ಟ್ ಸಮಯದಲ್ಲಿ ಅಂದರೆ ಸೆಮೆನ್ ಹಾಕಿದ ನಂತರ ಅದು 18 ಗಂಟೆ ನಂತರ ಅದು ಮೊಟ್ಟೆ ಹೊಡಿಬೇಕಾಗತ್ತೆ. ಅದು ಸರಿಯಾದ ಸಮಯದಲ್ಲಿ ಬಿಡುಗಡೆ ಆಗೋದಿಲ್ಲ. ಇದಕ್ಕೆ ಮುಖ್ಯ ಕಾರಣ ರಕ್ತದಲ್ಲಿ ಕೆಲವು ಹಾರ್ಮೋನುಗಳ ಕೊರತೆ ಇರುತ್ತೆ. ಈ ರೀತಿಯ ರಾಸುಗಳನ್ನ ತಜ್ಞ ಪಶುವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿ ಹಾರ್ಮೋನ್ ಚಿಕಿತ್ಸೆ ಕೊಡಿಸಿ ಅದಕ್ಕೆ ಹೀಟಿಗೆ ಕೊಡಿಸ್ಬೇಕಾಗತ್ತೆ. ಇನ್ನು 6ನೇದಾಗಿ ವೀರ್ಯದ ಗುಣಮಟ್ಟ. ಇದು ಒಂದು ಮುಖ್ಯ ಕಾರಣ ಆಗುತ್ತೆ ಬರ್ಡ್ ರಾಸ್ ಆಗೋದಕ್ಕೆ. ಯಾಕಂತ ಹೇಳಿದ್ರೆ ವೀರ್ಯ ನಳಿಕೆಗಳನ್ನು ನಾವು ಯಾವಾಗಲೂ ದ್ರವ ಸಾರ್ವಜನಿಕ ಕಂಟೈನರ್ನಲ್ಲಿ ಇಟ್ಟಿರ್ತೀವಿ. ಅದು -196 ಡಿಗ್ರಿ ಫ್ಯಾರನ್ಹೀಟಲ್ಲಿ ಇರುತ್ತೆ. ಇದರಿಂದ ನಾವು ಹೊರಗೆ ಆ ವೀರ್ಯ ನಳಿಕೆಯನ್ನು ತೆಗೆದ ತಕ್ಷಣ ಆದಷ್ಟು ಬೇಗನೆ ಕೃತಕ ಗರ್ಭಧಾರಣೆ ಮಾಡಬೇಕಾಗತ್ತೆ. ತಡ ಮಾಡಿದಷ್ಟು ವೀರ್ಯದ ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತದೆ. ಮತ್ತು ವೀರ್ಯ ನಳಿಕೆ ಮೇಲೆ 1 ಸೆಕೆಂಡ್ ಬಿಸಿಲು ಬಿದ್ದರೂ ಕೂಡ ಅದರಲ್ಲಿರೋ ವೀರ್ಯಾಣುಗಳೆಲ್ಲ ಸತ್ತೋಗುತ್ತೆ. ಆ ಥರ ಟ್ಯೂಬ್ನ ನಾವು ಉಪಯೋಗಿಸಿದ್ರೂ ಏನು ಪ್ರಯೋಜನಕ್ಕೆ ಬರೋಲ್ಲ. ಅದಕ್ಕೆ ನಾನು ಆವಾಗಲೇ ಹೇಳಿದ್ದು ಬಿಸಿಲಲ್ಲಿ ನಿಲ್ಲಿಸಿ ಹೀಟಿಗೆ ಕೊಡಿಸ್ಬಾರ್ದು ಅಂತ. ಮತ್ತು ಗರ್ಭಕೋಶದಲ್ಲಿ ಗಡ್ಡೆ ಆದಾಗ ಫಲ ನಿಲ್ಲಲ್ಲ. ಈ ಗಡ್ಡೆ ಅಂತ ಹೇಳಿದ್ರೆ ಗರ್ಭಕೋಶದಲ್ಲಿ 2 ವಿಧದ ಗಡ್ಡೆ ಆಗಿರುತ್ತೆ. ಒಂದನ್ನು ನಾವು ಫಾಲಿಕ್ಯುಲರ್ ಸಿಸ್ಟ್ ಅಂತೀವಿ, ಮತ್ತೊಂದು ಲ್ಯೂಟಿಯಲ್ ಸಿಸ್ಟ್ ಅಂತ ಹೇಳ್ತೀವಿ. ಸಾಧಾರಣವಾಗಿ ದನಗಳು ಬೆದೆಗೆ ಬಂದರೆ 1 ದಿನ ಹೀಟಲ್ಲಿರುತ್ತೆ. ಆದರೆ ಕೆಲವು ದನಗಳು 3-4 ದಿನ ಬೆದೆಯಲ್ಲೇ ಇರುತ್ತೆ. ಕಂಟಿನ್ಯೂಸ್ ಆಗಿ ಮಡ ಆಡ್ತಾ ಇರುತ್ತೆ, ಅರಚ್ತಾ ಇರುತ್ತೆ, ಹಾರ್ತಾ ಇರುತ್ತೆ, ಈ ಥರ ಎಲ್ಲ ಮಾಡ್ತಾನೆ ಇರುತ್ತೆ. ಇವುಗಳು ಗರ್ಭ ಪರೀಕ್ಷೆ ಮಾಡಿದಾಗ ಅಂಡಾಣು ಒಡೆಯದೆ ಹಲವಾರು ಅಂಡಾಣುಗಳು ಸೇರಿಕೊಂಡು ಒಳಗೆ ಗಡ್ಡೆ ಆಗಿರುತ್ತೆ. ಗಡ್ಡೆ ರೂಪ ಪಡೆದಿರೋದ್ರಿಂದ ಈ ರಾಸುಗಳನ್ನ ನೀವು ಪಶುವೈದ್ಯರಿಂದ ಪರೀಕ್ಷೆ ಮಾಡಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಿ ನಂತರ ಅದಕ್ಕೆ ಹೀಟಿಗೆ ಕೊಡಿಸ್ಬೇಕಾಗತ್ತೆ. ಇನ್ನು ಮುಂದೆ ಬಂದು ಕೆಲವು ಕಡಸುಗಳು ಫಲ ನಿಲ್ಲದೇ ಇರಲು ಗರ್ಭಕೋಶದಲ್ಲಿ ಕೆಲವು ನ್ಯೂನ್ಯತೆಗಳಿರುತ್ತೆ. ಅಂದರೆ ಜೆನೆಟಿಕ್ ಡಿಫೆಕ್ಟ್. ಅದೇನಂತ ಹೇಳಿದ್ರೆ ಈ ಆನುವಂಶಿಕ ಧಾತುವಿನ ತೊಂದರೆಯಿಂದ ಗರ್ಭದ ಕೆಲವು ಭಾಗಗಳೇ ಬೆಳೆದಿರೋಲ್ಲ ಅಥವಾ ಇರೋದೇ ಇಲ್ಲ. ಈಗ ಒಂದು ಹಸುವಿನಲ್ಲಿ ಅವಳಿ ಕರುಗಳು ಹುಟ್ಟಿದೆ ಅಂದರೆ ಅದರಲ್ಲಿ ಒಂದು ಗಂಡು ಒಂದು ಹೆಣ್ಣು ಆಗಿದ್ದರೆ
90% ಹೆಣ್ಣು ಕರುಗಳಲ್ಲಿ ಗರ್ಭಕೋಶದ ಕೆಲವು ಭಾಗಗಳೇ ಬೆಳೆದಿರಲ್ಲ, ಮುಂದೆ ಅವನ್ನ ಸಂತಾನೋತ್ಪತ್ತಿಗೆ ಉಪಯೋಗಕ್ಕೆ ಬರೋಲ್ಲ. ಈ ರೀತಿ ಕರುಗಳನ್ನು ನಾವು ಫ್ರೀ ಮಾರ್ಟಿನ್ ಕರುಗಳು ಅಂತ ಕರಿತೀವಿ, ಫ್ರೀ ಮಾರ್ಟಿನ್ ಅಂತ ಹೇಳ್ತೀವಿ. ನಂತರ ದನದ ಮೈ ಮೇಲೆ ಈ ಉಣ್ಣೆ ಅಥವಾ ಹೇನು ತುಂಬ ಇದ್ದರೂ ಕೂಡ ಅವು ಏನಾಗುತ್ತೆ, ರಕ್ತಹೀನತೆ, ಈ ಉಣ್ಣೆಗಳು ರಕ್ತ ಕುಡಿದು ದನಗಳಲ್ಲಿ ರಕ್ತಹೀನತೆ ಆಗುತ್ತೆ. ಮತ್ತು ಆ ಉಣ್ಣೆಗಳಿಂದ ದನಗಳಲ್ಲಿ ಮಲೇರಿಯಾ ಅಂತ ಅಂದರೆ ಬೆಬಿಸಿಯೋಸಿಸ್ಸು, ಥೈಲೇರಿಯೋಸಿಸ್ಸು, ಅನಾಪ್ಲಾಸ್ಮೋಸಿಸ್ ಈ ಥರ ಅಂಥ ಮಲೇರಿಯಾ ರೋಗಗಳು ಬಂದು ಆ ದನಗಳು ತುಂಬ ವೀಕಾಗಿರ್ತವೆ. ವೀಕಾಗಿ ನಿತ್ರಾಣಗೊಂಡಿರೋದ್ರಿಂದ ಆ ದನಗಳು ಫಲ ನಿಲ್ಲೋದಕ್ಕೆ ಕಾಡಿಸ್ತವೆ. ಮತ್ತು ಈ ಕಾಲ್ಬಾ ಜ್ವರ ಬಂದಿದ್ದು ದನಗಳು ಅಥವಾ ಈ ಬೆಬಿಸಿಯಾ ಅಂದರೆ ನಾವು ರಕ್ತಪಿಂಜಿ ಅಂತ ಕರಿತೀವಿ. ಈ ದನಗಳು ಕೆಂಪುಗೆ ಉಚ್ಚಾಯಿತವೆ, ಕಾಫಿ ಡಿಕಾಕ್ಷನ್ ಥರ ಉಚ್ಚಾಯುತ್ತೆ. ಈ ಥರ ಕಾಯಿಲೆಗಳು ಬಂದು ವಾಸಿಯಾದರೂ ಕೂಡ ಆ ದನಗಳಲ್ಲಿ ಏನಾಗುತ್ತಂದರೆ ಆ ರೋಮ ಎಲ್ಲ ದಪ್ಪ ರೋಮ ಬೆಳ್ಕೊಂಡಿರುತ್ತೆ. ಮತ್ತು ಬಿಸಿಲಿಗೆ ಹೋದರೆ ಏತ್ತಾ ಇರುತ್ತೆ, ನಗರೋದು ಅಂತ ಹೇಳ್ತೀವಿ, ಹಿಂದೆ ಮುಂದೆ ಏತ್ತಾ ಇರುತ್ತೆ. ಮತ್ತು ಮೇವೆಲ್ಲ ಕಮ್ಮಿ ತಿಂತಿರುತ್ತೆ. ಈ ಥರ ತೊಂದರೆಗಳಿರೋಂಥ ರಾಸುಗಳಲ್ಲೂ ಫಲ ನಿಲ್ಲೋದು ಕಷ್ಟ ಇರುತ್ತೆ. ಈ ಥರ ದನಗಳಿಗೆ ನೀವು ಪಶುವೈದ್ಯರಿಗೆ ತೋರಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಿ ನಂತರ ಬೆದೆ ಕೊಡಿಸಿದ್ರೆ ಕಟ್ಟುತ್ತೆ. ಹೀಗೆ ಬರಡು ರಾಸುಗಳಲ್ಲಿ ಹಲವಾರು ಕಾರಣಗಳು ಇವೆ. ಇನ್ನು ಕಡೆಯದಾಗಿ ಬಹಳ ಮುಖ್ಯವಾದ್ದು, ರೈತರು ತಮ್ಮ ರಾಸುಗಳಿಗೆ ಬೆದೆ ಕೊಡಿಸುವ ದಿನಾಂಕಗಳನ್ನು ಒಂದು ಕಾರ್ಡಲ್ಲಿ ಅಥವಾ ಒಂದು ಸಣ್ಣ ನೋಟ್ಬುಕ್ಕಲ್ಲಿ ಗುರುತು ಹಾಕ್ಕೊಂಡಿದ್ರೆ ಒಳ್ಳೆಯದು. ಅಂದರೆ ಇದು ರೆಕಾರ್ಡ್ ಇಟ್ಟಿರೋದು ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಈಗ ನೋಡಿ, ನಮ್ಮ ಆಫೀಸಲ್ಲಿ ಅಂದರೆ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಇಲಾಖೆಯಿಂದ ಮಾಡಿಸಿರೋಂಥ ಒಂದು ಜಾನುವಾರು ಮಾಹಿತಿ ಪುಸ್ತಕ ಅಂತ ಕೊಡ್ತೀವಿ. ಅದರಲ್ಲಿ ಏನಾಗುತ್ತೆ ಅಂದರೆ ಒಂದು ಮನೆಗೆ ಒಂದು ಒಂದು ಬುಕ್ಕನ್ನು ಕೊಟ್ಟಿರ್ತೀವಿ. ಅದರಲ್ಲಿ ಅವ್ರ ಹತ್ರ ಒಂದು 5 ದನ ಇರ್ಬೋದು, 6 ದನ ಇರ್ಬೋದು, ಅಥವಾ 2 ದನ ಇರ್ಬೋದು. ಅದನ್ನು ಆ ಬುಕ್ಕಿನ ಟ್ಯಾಗ್ ನಂಬರು ಅಂದರೆ ಓಲೆ ನಂಬರ್ನ ಗುರುತು ಹಾಕಿರ್ತೀವಿ. ಮತ್ತು ಯಾವತ್ತು ಬೆದೆ ಕೊಡಿಸಿದ್ದೀವಿ ಅಂತ ಬರೆದಿರ್ತೀವಿ. ಅವ್ರ ಮುಂದೆ ಅದು ಏನೇನು ಪ್ರಯೋಜನ ಆಗುತ್ತೆ ಅಂತ, ರೆಕಾರ್ಡ್ ಇಟ್ಟರೆ ಏನೇನು ಪ್ರಯೋಜನ ಆಗುತ್ತೆ ಅಂತ ಈಗ ಹೇಳ್ತೀನಿ ನೋಡಿ. ಈ ರೆಕಾರ್ಡ್ಗಳಿಂದ ಬರಡು ರಾಸುಗಳಲ್ಲಿ ಎಷ್ಟು ದಿನಕ್ಕೆ ಒಂದ್ಸತಿ ಬೆದೆಗೆ ಬರ್ತದೆ ಅಂತ ನೋಡೋದಕ್ಕೆ ಸಹಾಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ, ಸರ್ ಮೊನ್ನೆ ಕೊಡಿಸಿದ್ದೆ, ಆ 10 ದಿನದ ಕೆಳಗೆ ಕೊಡಿಸಿದ್ದೆ ಅಂತ ಹೇಳಿದಾಗ ಗೊತ್ತಾಗಲ್ಲ. ಈ ಬರಡು ರಾಸುಗಳು ಏನಕ್ಕೆ ತೊಂದರೆ ಆಗ್ತದೆ ಅಂತ ಕಂಡುಹಿಡಿಬೇಕಂದ್ರೆ ಎಷ್ಟು ದಿನಕ್ಕೊಮ್ಮೆ ಬರ್ತದೆ ಅನ್ನೋದನ್ನ ನಾವು ಪರಿಶೀಲಿಸೋದು ಬಹಳ ಮುಖ್ಯ ಆಗುತ್ತೆ. ಇಂಥದಕ್ಕೆ ರೆಕಾರ್ಡು ಬೇಕೇ ಬೇಕಾಗತ್ತೆ. ಮತ್ತು ರಾಸುಗಳಲ್ಲಿ ಫಲ ಪರೀಕ್ಷೆ ಮಾಡ್ಬೇಕಂತ ಹೇಳಿದ್ರೆ ಈ ರೆಕಾರ್ಡ್ಗಳು ಸಹಾಯ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ 2 ತಿಂಗಳಿಗೆ ಇಟ್ಕೊಂಬಂದ್ಬಿಡ್ತಾರೆ. ಸರ್ 5 ತಿಂಗಳಾಗಿದೆ ಸರ್ ಕೊಡಿಸಿ ಅಂತ ಹೇಳ್ತಾರೆ. ನಾವು ರೆಕಾರ್ಡ್ನ ಕೊಟ್ಟಾಗ ತೋರಿಸ್ತಂದಾಗ ಇಲ್ಲಪ್ಪ ನೋಡೋ ಇಷ್ಟು ದಿನ ಆಗಿದೆ, ಆ ದಿನ ನೋಡೋದಕ್ಕೆ ರೆಕಾರ್ಡ್ಗಳು ಸಹಾಯ ಮಾಡುತ್ತೆ. ಮತ್ತು ಈ ರಾಸುಗಳು ಯಾವಾಗ ಕರು ಹಾಕುತ್ತೆ ಅಂತ ಕಂಡುಹಿಡಿಯೋದಕ್ಕೂ ಅಥವಾ ಹೇಳೋದಕ್ಕೂ ಈ ಡೇಟ್ಗಳು ಬಹಳ ಸಹಾಯಕವಾಗುತ್ತೆ. ಮತ್ತು ಕೆಲವು ದನಗಳಲ್ಲಿ ಈ ಕರು ಹೊಟ್ಟೆಲೇ ಸತ್ತೋಗಿರುತ್ತೆ, ಆದರೆ ಮಡ ಆಡಿರಲ್ಲ. ಅದನ್ನು ನಾವು ಮಮ್ಮಿಫೈಡ್ ಫೀಟಸ್ ಅಂತ ಕರಿತೀವಿ. ಈ ತರಹದ ತೊಂದರೆಗಳನ್ನು ಗುರುತಿಸಿ ಸೂಕ್ತ ಚಿಕಿತ್ಸೆ ಕೊಡಿಸ್ಬೇಕಂದ್ರೂ ಕೂಡ ಈ ಡೇಟ್ಗಳು ನಮಗೆ ಸಹಾಯ ಆಗುತ್ತೆ. ಇನ್ನೂ ಕೆಲವು ದನಗಳಲ್ಲಿ ಕರು ಹೊಟ್ಟೆಲ್ಲ ಸತ್ತೋಗಿರುತ್ತೆ, ಆದರೆ ಗರ್ಭಕೋಶದಲ್ಲಿ ನೀರು ತುಂಬ್ತಾ ಹೋಗ್ತಾ ಇರುತ್ತೆ, ಹೊಟ್ಟೆ ದಪ್ಪಗಾಗ್ತಾ ಹೋಗ್ತಾ ಇರುತ್ತೆ. 9 ತಿಂಗಳಾದರೂ ಕರು ಹಾಕಿರಲ್ಲ. ಇವ್ರೇನು ಮಾಡ್ತಾರೆ, ಹೊಟ್ಟೆ ದಪ್ಪಗಾಗ್ತದೆ, ದನ ತೆನೆ ಆಗಿದೆ, ಕರು ಚೆನ್ನಾಗಿದೆ ಅಂತಲೇ ಅನ್ಕೊತಾ ಇರ್ತಾರೆ ರೈತರು. ಆದರೆ 9 ತಿಂಗಳಾದರೂ ಕರು ಹಾಕಲಿಲ್ಲ ಅಂದ್ಬಿಟ್ಟು ಆವಾಗ ಪಶುವೈದ್ಯರ ಹತ್ರ ಇಟ್ಕೊಂಬರ್ತಾರೆ. ಆವಾಗ ನಾವು ಈ ಡೇಟನ್ನು ನೋಡಿದ್ರೆ ಹೌದು ಇದು 9 ತಿಂಗಳಾಗಿದೆ ಅಂತ ನೋಡಿ, ಆಮೇಲೆ ಅದು ಗರ್ಭಕೋಶ ಚೆಕ್ ಮಾಡಿ ಇದು ಒಳಗೆ ಉಚ್ಚ ಬುಡ್ಡೆ ಅಂತ ಹೇಳ್ತೀವಿ. ಅದರಲ್ಲಿ ಬರೀ ನೀರು ತುಂಬ್ತಾ ಇರುತ್ತೆ, ಕರು ಬೆಳವಣಿಗೆ ಇರಲ್ಲ, ಕರು ಒಳಗೆ ಸತ್ತೋಗಿರುತ್ತೆ. ಈ ಥರ ದನಗಳಿಗೆ ನಾವು ಪಶುವೈದ್ಯರ ಹತ್ರ ಸೂಕ್ತ ಚಿಕಿತ್ಸೆ ಕೊಡಿಸಿ ಅದನ್ನ ಕರುನ ಹೊರಗೆ ಬರೋಕಂದ್ರೆ ಅಭಾಷಣ ಆಗೋವಾಗ ಮಾಡಿ ಅದ ನಂತರ ಚಿಕಿತ್ಸೆನ ಮಾಡಬೇಕಾಗತ್ತೆ. ಇವೆಲ್ಲದಕ್ಕೂ ನೀವು ರೆಕಾರ್ಡನ್ನು ಇಟ್ಟಿದ್ರೆ ತುಂಬ ಸಹಾಯ ಆಗುತ್ತೆ. ಇದುವರೆಗೆ ಬರಡು ರಾಸು ಚಿಕಿತ್ಸೆಯನ್ನು ಕುರಿತು ಟಿ ನರಸೀಪುರ ತಾಲೂಕು ಕುಪ್ಯ ಗ್ರಾಮದ ಪಶು ಚಿಕಿತ್ಸಾಲಯದ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಎಲ್ ಜನಾರ್ದನ್ ಅವರಿಂದ ಮಾಹಿತಿ ಕೇಳಿದಿರಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬಾನುಲಿ ಬೇಸಾಯ, ದಣಿವರಿಯದ ಕೃಷಿಗೆ ನಮ್ಮ ಸಹಾಯ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.